ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ನ್ಯಾಷನಲ್ ಕನ್ಸ್ಯೂಮರ್ ಫೇರಿಗೆ ಹೋಗಿದ್ದೆ. ಅಲ್ಲಂತೂ ತುಂಬ ಚೆನ್ನಾಗಿ ಎಕ್ಸಿಬಿಷನ್ ಥರನೇ ಹಾಕಿದರೆ. ಎಂಟ್ರಿ ಫೀಸ್ ಬಂದುಬಿಟ್ಟು 100 ರೂಪೀಸ್ ಇರುತ್ತೆ. ಹಾಗೆ ಸಂಜೆ ಇಲ್ಲಿ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಹಾಗೆ ಈ ಸೇಲ್ ಎಂಡ್ ಆಗೋದು ನಿಮಗೆ ಜೂನ್ 2ನೇ ತಾರೀಕು ಮಾತ್ರ. ಇದು ನಡೀತಾ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಚಾಮರಾಜಪೇಟೆ ಹತ್ರ ಬಿನ್ನಿಮಿಲ್ ಇದೆಯಲ್ಲ, ಅಲ್ಲಿ ನಡೀತಾ ಇರೋದು. ಇಲ್ಲಿ ಬಿನ್ನಿಮಿಲ್ ಗ್ರೌಂಡಲ್ಲಿ ಈ ಫೇರ್ನ ಹಾಕಿದ್ದಾರೆ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ಅಂತ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಫೋಟೋಸ್ ತೊಗೊಳಕ್ಕಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಹೋಗಿ, ಮಕ್ಳ ಜೊತೆ ಹೋಗಿ ಸಖತ್ತಾಗಿದೆ ಮಾತ್ರ. ಮಕ್ಳಿಗಂತೂ ಆಟ ಆಡೋದಕ್ಕೆ, ಹಾಗೆ ಇಲ್ಲಿ ಫೋಟೋಸ್ ತೊಗೊಳಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ನೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ನೈಟ್ವರೆಗೂ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಹೆಂಗಪ್ಪ ಬರುತ್ತೆ ಅಂತ ನೋಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಒಂದ್ಸಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಒಂದು ಟಿಕೆಟ್ಗೆ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಹಾಗೆ ಒಳಗಡೆ ಹೋದ್ರೂ ಇನ್ನೂ ತುಂಬಾ ಆಟ ಆಡೋ ಅಂಥದ್ದಿದೆ. ಅದಕ್ಕೆಲ್ಲ ಆಟ ಆಡಬೇಕಂದ್ರೆ ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಅನಿಮಲ್ ಕಿಂಗ್ಡಮ್ ಅಂತಲೂ ಮಾಡಿದ್ರು, ಸಖತ್ತಾಗಿದೆ. ಇದು ಮಾತ್ರನೂ ಹೊರಗಡೆ ಹೋಗಿದ ತಕ್ಷಣ ರಿಯಲ್ ಅನಿಮಲ್ಸ್ ಥರನೇ ಸೌಂಡ್ ಬರುತ್ತೆ. ಆದರೆ ನಾನು ಅದು ಅನಿಮಲ್ಸ್ ಸೌಂಡ್ನ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ತುಂಬಾ ಜನ ಇದ್ರು ಅಂತ ಹೇಳ್ಬಿಟ್ಟು ಬೇರೆ ಡಿಸ್ಟರ್ಬೆನ್ಸ್ ಸೌಂಡ್ಸ್ ಬರ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ. ಆಮೇಲೆ ಈ ಅನಿಮಲ್ಸ್ ಎಲ್ಲ ಮೂವ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ರಿಯಲ್ ಅನಿಮಲ್ಸ್ ಸೌಂಡ್ಸೇ ಹಾಕಿದ್ರು. ಮಕ್ಳಿಗಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲೇನಾದರೂ ಮಕ್ಕಳಿದ್ರೆ, ಹೆಂಗಿದ್ರು ಸ್ಕೂಲಿಗೆ ರಜೆಗಳಿದೆ, ಇನ್ನು ಮಕ್ಳಿಗೆ ಒಂದ್ಸಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ. ತುಂಬಾ ಚೆನ್ನಾಗಿದೆ. ಮಕ್ಳಿಗಂತಾನೆ ಸಖತ್ತಾಗಿ ಅನಿಮಲ್ ಕಿಂಗ್ಡಮ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಲಯನ್ ಆಗಿರಲಿ, ಎಲಿಫೆಂಟ್ ಆಗಿರಲಿ, ಪ್ರತಿಯೊಂದು ಅನಿಮಲ್ಸು ಹಾಕಿದ್ರು. ಆಗಿದ್ದ ತಕ್ಷಣ ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅನಿಮಲ್ ಕಿಂಗ್ಡಮ್ ಆಗಿದ ತಕ್ಷಣ ಇಲ್ಲಿ ಸೇಲ್ ಕೂಡ ಹಾಕಿದ್ರು. ಸುಮಾರು ವೆರೈಟೀಸ್ ಎಲ್ಲ ಹಾಕಿದ್ರು. ಇಲ್ಲೊಂದು ಬ್ರಷ್ ತೋರಿಸ್ತಾ ಇದ್ದಾರೆ ನೋಡಿ. ಆ ಬ್ರಷ್ ಬಂದುಬಿಟ್ಟು ನನಗೆ 100 ರೂಪೀಸ್ ಅಂತ ಹೇಳಿದ್ರು. ಮ್ಯಾಟು, ಸೋಫಾ ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ಹೇಳಿದ್ರು. ಇದು ತೋರಿಸಿದ್ನಲ್ಲ ಬ್ರಷ್, ಇದು 100 ರೂಪೀಸ್ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ನೋಡಿದೆ, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲಿ ಮಾತ್ರ ಸ್ವಲ್ಪ ಕ್ಲೀನ್ ಆದಂಗೆ ಅನಿಸುತ್ತೆ. ಆದರೆ ಮನೆಗೆ ಬಂದಮೇಲೆ ಹೆಂಗೆ ಕ್ಲೀನ್ ಆಗುತ್ತೋ ಏನೋಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಹಾಗೆ ಬೇರೆ ಏನೇನೋ ಐಟಮ್ಸ್ ಎಲ್ಲ ತೋರಿಸ್ತಾಯಿದ್ರು. ಮೇಡಮ್ ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದೆ. ಅದು ಮುಗಿದ ತಕ್ಷಣ ಇದೊಂದೇ ಅಂತ ಅಲ್ಲ, ಸುಮಾರು ಸ್ಟಾಲ್ಸ್ ಇದ್ದರು. ಮಕ್ಳಿಗಂತೂ ಆಟ ಆಡೋಕ್ಕಂತೂ ಸುಮಾರು ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತಲೇ ಇದೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ಹೋದೆ. ಇಲ್ಲಿ ಇವಾಗ ಊಟ ಮಾಡಿದ್ಮೇಲೆಲ್ಲ ಕೊಡ್ತಾರಲ್ಲ ತಿನ್ನೋದಕ್ಕೆ, ಹೆಸರು ಬರ್ತಾಯಿಲ್ಲ ನನಗೆ. ಓಕೆ, ಅದನ್ನು ಟ್ರೈ ಮಾಡಿ ಮೇಡಮ್, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಹೇಳಿದ್ರು. ಆದರೆ ನನಗೆ ಆಚೆ ಕಡೆಗಿಂತ ಸ್ವಲ್ಪ ಮೌತ್ ಫ್ರೆಶ್ನರ್ ಅದು ಇದು ಸ್ವಲ್ಪ ಆಚೆ ಕಡೆಯಿಂದ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ತು. ಇಲ್ಲಿ ಬಂದುಬಿಟ್ಟು ನಿಮಗೆ ಒಂಥರ ಡಿಫ್ರೆಂಟ್ ಹೋಮ್ ಡೆಕೋರ್ಗೆ ಒಂದು ಸ್ವಲ್ಪ ಕೀ ಚೈನ್ಸ್ ಆಗಲಿ ಅದೆಲ್ಲ ಡಿಸ್ಪ್ಲೇ ಮಾಡಿದ್ರು. ಅದನ್ನು ನೋಡಿದೆ. ಆಮೇಲೆ ಇಲ್ಲಿ ನೋಡಿದೆ, ಚೆನ್ನಾಗಿತ್ತು. ಕಾಸ್ಟ್ಲಿ ಅಂತ ಅನಿಸ್ತು. ಹಾಗೆ ಇಲ್ಲಿ ಜ್ಯುವೆಲ್ರಿ ಸೆಕ್ಷನ್ ಇತ್ತು. ಅದಾದಮೇಲೆ ಇಲ್ಲಿ ಫುಟ್ವೇರ್ ಸೆಕ್ಷನ್ ಕೂಡ ಇತ್ತು. ಇಲ್ಲಿ ನಿಮಗೆ ಬರೀ 100 ರೂಪೀಸಿಂದ ಫುಟ್ವೇರ್ ಕಲೆಕ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ 100, 150, 200, 250 ಈ ಥರ ಕಲೆಕ್ಷನ್ಸ್ ಇತ್ತು. ನೋಡಿದೆ, ನನಗೆ ಯಾವುದೂ ಹಿಡಿಸಿಲ್ಲ. ನೋಡೋಣ, ಇನ್ನೊಂದ್ಸಲಿ ಈ ಕಡೆ ಬಂದಾಗ ನೋಡೋಣ ಅಂದ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಹಂಗೆ ನೆಕ್ಸ್ಟ್ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಮಿಕ್ಸ್ಚರ್ ಶಾಪ್, ಮೈಸೂರು ಸ್ಪೆಷಲ್ ಕಾಂಡಿಮೆಂಟ್ಸ್ ಅಂತಲೇ ಹಾಕಿದ್ರು. ಎಲ್ಲ ವೆರೈಟಿ ಆಫ್ ಚಿಪ್ಸ್ ಅಂತೆ, ಬಟಾಣಿ ಅಂತೆ, ಕಡಲೆಬೀಜ, ಕಾಂಗ್ರೆಸ್ ಕಡಲೆಬೀಜ, ಮುರುಕು ಮತ್ತು ಬನಾನಾ ಚಿಪ್ಸು ಇದೆಲ್ಲ ಮಾರ್ತಾಯಿದ್ರು. ಅದು ಕೂಡ ನೋಡಿದ್ವಿ. ಎಲ್ಲ ಸ್ವಲ್ಪ ರೇಟ್ ಕಾಸ್ಟ್ಲಿ ಅನಿಸ್ತು. ಆಮೇಲೆ ಇಲ್ಲಿ ನೋಡಿದ್ವಿ, ಎಲ್ಲ ಯಾವುದೇ ಪ್ಯಾಕೆಟ್ ತೊಗೊಳ್ಳಿ ಇಲ್ಲಿ ಜಸ್ಟು 20 ರೂಪೀಸ್ ಅಂತ ಹೇಳಿದರು. ಕೇರಳ ಮಸಾಲ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕ್ಕಂತೂ ಬೇಜಾನ್ ಸಾಮಾನುಗಳಿದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಾಶ್ಮೀರಿ ಅವ್ರದ್ದು ಸ್ಲಿಪ್ಪರ್ಸ್ ಶಾಪ್ ಇತ್ತು. ತುಂಬಾ ಚೆನ್ನಾಗಿತ್ತು. ಪ್ರೈಸಸ್ ಕೇಳಿದೆ, 250, 350, 450 ಅಂತ ಹೇಳಿದ್ರು. ಕಲೆಕ್ಷನ್ಸ್ ಮಾತ್ರ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇದು ಅಷ್ಟೇ ನಿಮಗೆ 350 ಅಂತ ಹೇಳಿದ್ರು. ನನಗೆ ಚೆನ್ನಾಗಿದೆ ಅಲ್ವಾ, ಕ್ಯಾಶುಯಲ್ ವೇರ್ಗೆ, ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು. ಸಖತ್ತಾಗಿದೆ ಅನ್ನಿಸ್ತು. ಹಾಗೆ ದೊಡ್ಡವ್ರಿಗೆ ಅಂತಲೇ ಅಲ್ಲ, ಇಲ್ಲಿ ಚಿಕ್ಕ ಮಕ್ಳಿಗೂ ನೋಡಿ ಸ್ಮಾಲ್ ಸ್ಲಿಪ್ಪರ್ಸ್ ಕೂಡ ಇದೆ. ಅದನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ನಡೆದೆ. ಅಲ್ಲಿ ಹೋದರೆ ನಿಮಗೆ ಹಪ್ಪಳಗಳು, ತರಾವರಿ ಹಪ್ಪಳಗಳು, ಇಲ್ಲಿ ಸುಮಾರು ಹಪ್ಪಳಗಳು ಕೂಡ ರೆಡಿ ಮಾಡಿ ಹಾಕಿದ್ರು. ಹಾಗೆ ಇದ್ರ ಕಡೆನೇ ಒಂದು ಬ್ಯಾಗ್ ಶಾಪ್ ಕೂಡ ಇತ್ತು. ಪ್ರೈಸಸ್ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ ಅನಿಸ್ತು. ಕಮ್ಮಿ ರೇಟಲ್ಲೇ ಇತ್ತು. ಒಳ್ಳೆ ಬ್ಯಾಗ್ಸ್ ಎಲ್ಲ ನಿಮಗೆ 200, 250, 300 ಆ ಥರ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಬ್ಯಾಗ್ ತೊಗೊಳ್ತೀರಾ ಅದ್ರ ಮೇಲೆ ಪ್ರೈಸಸ್ ಅಂತ ಹೇಳ್ತಾಯಿದ್ರು. ಸುಮಾರು ಜೂಟ್ ಬ್ಯಾಗ್ಸ್ ಕೂಡ ನೋಡಿದೆ. ವಾಷಬಲ್ ಮೇಡಮ್, ಚೆನ್ನಾಗಿದೆ ಅಂತ ಹೇಳಿದ್ರು. ನಂಗೆ ಒಂದು ಸ್ವಲ್ಪ ಬ್ಯಾಗ್ಸ್ ಎಲ್ಲ ಇಷ್ಟ ಆಯಿತು. ಯಾಕಂದರೆ ಪ್ರೈಸಲ್ಲೂ ಅಷ್ಟೇ, ಪ್ರೈಸ್ ವೈಸ್ ಓಕೆ ಅಂತ ಅನಿಸ್ತು. ಯಾಕಂದರೆ ಔಟ್ಸೈಡ್ಗಿಂತ ಸ್ವಲ್ಪ ಕಮ್ಮಿ ಇತ್ತು. ಬ್ಯಾಗ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ನೋಡ್ಬೋದು. ಬೇಜಾನ್ ಆಪ್ಷನ್ಸ್ ಇತ್ತು. ಇನ್ನೊಂದು, ನೀವು ಬಾರ್ಗೇನ್ ಮಾಡಿದ್ರೆ ಇಲ್ಲಿ ಕಮ್ಮಿ ಕೂಡ ಕೊಡ್ತಾರೆ. ಹೇಳಿದ್ರು ಮೇಡಮ್, ಇನ್ನೂ ಕಮ್ಮಿಗೆ ಬೇಕಾದರೆ ಪ್ರೈಸ್ ಮಾಡಿಕೊಡ್ತೀನಿ ಅಂತ. ಈ ಬ್ಯಾಗ್ ನಾನು
250 ಅಂತ ಹೇಳಿದ್ರು. ಇನ್ನೂ ಕಮ್ಮಿಗೆ ಕೊಡ್ತಾರೆ. ಚೆನ್ನಾಗಿತ್ತು, ಅದು ವಾಷಬಲ್ ಆಗಿರುತ್ತೆ ಆ ಜೂಟ್ ಬ್ಯಾಗು. ನೆಕ್ಸ್ಟ್ ಇಲ್ಲಿ ಬಂದೆ. ಆಮೇಲೆ ನಾವು ದಸರಾ ಟೈಮಲ್ಲಿ ಬೊಂಬೆಗಳು ಕೂರಿಸ್ತೀವಲ್ಲ, ಆ ಥರ ಬೊಂಬೆಗಳೆಲ್ಲ ಸುಮಾರು ಕಲೆಕ್ಷನ್ಸ್ ಇತ್ತು. ದಸರಾ ಹಬ್ಬದಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿರ್ತಾರೆ ಅದೇ ಥರ ಸುಮಾರು ವೆರೈಟಿ ಆಫ್ ಕಲೆಕ್ಷನ್ಸ್ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ದಸರಾಗೇನಾದರೂ ಗೊಂಬೆಗಳೇನೋ ತೊಗೋಬೇಕಂತ ಹೇಳಿ ನೋಡಿ, ಇಲ್ಲಿ ಮಾತ್ರ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ ಇದೆ. ಮತ್ತು ಪ್ರೈಸಸ್ಸು ಅಷ್ಟೇ ಪರವಾಗಿಲ್ಲ, ರೀಸನಬಲ್ ಆಗಿದೆ ಅನಿಸ್ತು ನನಗೆ. ಅಲ್ಲಿಂದ ಹಾಗೆ ನೋಡಿದೆ, ಇನ್ನೂ ಸುಮಾರು ಶಾಪ್ಸ್ ಇತ್ತು, ಬಟ್ಟೆಗಳ ಅಂಗಡಿ ಕೂಡ ಇತ್ತು. ಹಾಗೆ ಇಲ್ಲಿ ಗೋಬಿ ಮಂಜೂರಿಗಂತ ಮಸಾಲ ಮಾರ್ತಾಯಿದ್ರು. ನೋಡಿ ಮೇಡಮ್ ಚೆನ್ನಾಗಿದೆ ಮಸಾಲ ಅಂತ ಹೇಳ್ತಾಯಿದ್ರು. ಅದು ಕಲರ್ ಫ್ರೀ, ಏನು ಕಲರ್ ಕಿಲ್ಲರ್ ಹಾಕಿಲ್ಲ ಅಂತ ಹೇಳಿದ್ರು. ಅದ್ರ ಎದುರುಗಡೆ ಹೋದೆ, ಹಲ್ವಾಗಳು, ತರಾವರಿ ಹಲ್ವಾಗಳು, ಬೇಜಾನ್ ವೆರೈಟಿ ಆಫ್ ಹಲ್ವಾಗಳಿತ್ತು. ಕೇರಳ ಹಲ್ವಾ ಅಂತ ಹೇಳಿದ್ರು. ಬೇರೆ ಬೇರೆ ಫ್ಲೇವರ್ಸ್ ಇದೆ ಅಂತ ಹೇಳ್ತಾಯಿದ್ರು. ಏನಪ್ಪ ಹಲ್ವಾದಲ್ಲಿ ಇಷ್ಟೊಂದು ಫ್ಲೇವರ್ಸ್ ಇದೆಯಾ ಅಂತ ನಾನೇ ನೋಡ್ತಾ ಇದ್ದೆ. ಅದು ಮುಗಿಸಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲೇ ಒಂದು ಟೀ ಶಾಪ್ ಇತ್ತು. ಇಲ್ಲಿ ಫ್ಲೇವರ್ ಟೀಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅದಾಗಿದ ತಕ್ಷಣ ಪಕ್ಕದಲ್ಲಿ ಪಿಕ್ಕಲ್ಸ್ ಇದಕ್ಕೆ ಹೋದೆ, ಶಾಪ್ಗೆ ಹೋದೆ. ಎಷ್ಟೊಂದು ವೆರೈಟೀಸ್ ಇತ್ತಂದರೆ ಉಪ್ಪಿನಕಾಯಲ್ಲೂ ಇಷ್ಟೊಂದು ವೆರೈಟೀಸ್ ಇರುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸಖತ್ತು ಬೇಜಾನ್ ವೆರೈಟಿ ಆಫ್ ಪಿಕಲ್ಸ್ ಇತ್ತು. ನನಗಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಯಪ್ಪ ಇಷ್ಟೊಂದು ಇದೆಯಲ್ಲ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನಿಸ್ಬಿಡ್ತು. ಆಮೇಲೆ ನನಗೆ ಖಾರ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಕೇಳಿದೆ ಅವ್ರಿಗೆ, ಸರ್ ಇದರಲ್ಲಿ ಯಾವ ಉಪ್ಪಿನಕಾಯಿ ಸಖತ್ ಖಾರ ಇದೆ ಅಂತ ಹೇಳಿದ್ರು. ಇಲ್ಲೊಂದು ಮೆಣಸಿನ್ಕಾಯಿ ಉಪ್ಪಿನಕಾಯಿ ತೋರಿಸಿದ್ರು ನೋಡಿ, ಅದಂತೂ ಸುಮಾರು ಸಖತ್ತಾಗಿರುತ್ತೆ ಮೇಡಮ್, ಸಖತ್ ಖಾರ ಇರುತ್ತೆ ಅಂತ ಹೇಳಿದ್ರು. ನೋಡೋಣ ಮೇಡಮ್ ಟ್ರೈ ಮಾಡಿ ನೋಡಿ ಒಂದೇ ಒಂದು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಒಂದೇ ಒಂದು ಮೆಣಸಿನ್ಕಾಯಿ ಕೊಟ್ಟರು. ತಿಂದು ನೋಡಿದೆ ನೋಡಿ, ಒಂದು ಮೆಣಸಿನ್ಕಾಯಿ ಕೊಟ್ಟರು. ಎಷ್ಟು ಖಾರ ಇತ್ತು ಅಂತ ಹೇಳಿದ್ರೆ ನನಗಂತ ಅದು ತಿಂದಿದ ತಕ್ಷಣ ಫುಲ್ ಖಾರ ಅನ್ನಿಸ್ಬಿಡ್ತು. ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು. ಆದರೆ ಸಖತ್ತಾಗಿದ್ದು, ಟೇಸ್ಟ್ ಮಾತ್ರ ಸಖತ್ತಾಗಿದ್ದು. 150 ರುಪೀಸ್ ಅಂತ ಹೇಳಿದ್ರು ಅವರು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದೆ. ಇಲ್ಲಿ ಆಟ ಆಡೋಕ್ಕಂತೂ ತುಂಬಾ ಇತ್ತು. ಅಲ್ಲಿ ಸರ್ಕಲ್ಗೆ ಶೂಟ್ ಮಾಡಿದ್ರೆ ಏನಾದರೂ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಅದನ್ನು ಹೆಂಗೆ ಆಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅವರೆಲ್ಲ ಹೇಳ್ಕೊಟ್ರು, ಮೇಡಮ್ ಹಿಂಗೆ ಹೊಡೀರಿ ಹಂಗೆ ಹೊಡೀರಿ ಅಂತ. ಕೊನೆಗೂ ಹೊಡೆದೆ, ಎಲ್ಲ ಕೆರಡೆ ಬಿದ್ದೋಯ್ತು, ಏನೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಪಕ್ಕದಲ್ಲಿ ಇನ್ನೂ ಆಟ ಆಡೋದು ಸುಮಾರು ಗೇಮ್ಸ್ಗಳಿದೆ, ಚೆನ್ನಾಗಿದೆ. ಗೇಮ್ಸ್ ಎಲ್ಲ ಆಟ ಆಡ್ಬೋದು. ಅಲ್ಲೇನಾದರೂ ವಿನ್ ಆದರೆ ನಿಮಗೆ ಸ್ಮಾಲ್ ಗಿಫ್ಟ್ಸ್ ಏನಾದರೂ ಕೊಡ್ತಾರೆ. ಇಲ್ಲಿ ಬಾಲ್ ಗೇಮ್ ಕೂಡ ಇತ್ತು. ನೀವು ಇಷ್ಟು ನಂಬರ್ಸ್ ಯಾವ ನಂಬರ್ಗೆ ಅಲ್ಲಿ ಬರುತ್ತೆ ಅಲ್ಲೆಲ್ಲ ಹಿಂದೆ ಡಿಸ್ಪ್ಲೇ ಇಟ್ಟಿದ್ದಾರಲ್ಲ, ಅದರಲ್ಲಿ ಯಾವುದಾದ್ರೂ ಗಿಫ್ಟ್ ಬಂದರೆ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ಒಂದು ಟೈಮ್ ಪಾಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ಸಂಜೆ 4 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆವರೆಗೂ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಯಾಕಂದರೆ ದೊಡ್ಡದಾಗೆ ಹಾಕಿದ್ದಾರೆ ಕನ್ಸ್ಯೂಮರ್ ಫೇರ್ ಅಂತಲೂ. ಸಖತ್ತಾಗಿದ್ದು. ಈ 5ರಿಂದ ಆಚೆ ಬಂದೆ. ಇಲ್ಲಿ ಆಚೆ ಬಂದರೆ ಅಂತ ಹೇಳೋದು ಸ್ನ್ಯಾಕ್ಸು ಪ್ರತಿಯೊಂದೂ ಬೇಜಾನು ಶಾಪ್ಸ್ಗಳು ಮಾತ್ರ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡು ಸುಮಾರು ಚಾಟ್ಸ್ ಅಂಗಡಿ, ತಿನ್ನೋದಕ್ಕೆ ಅಲ್ಲೆಲ್ಲ ಒಳಗಡೆ ಬಂದು ಸುತ್ತಾಡ್ಕೊಂಡು ಆದಮೇಲೆ ಆಚೆ ಬಂದು ಸುಸ್ತಾಯ್ತದೆ ಅಂತ ಹೇಳಿದ್ರೆ ಸಾಕು, ತಿನ್ನೋದಕ್ಕೆ ನೋಡಿ ಎಷ್ಟೊಂದು ಚಾಟ್ಸ್ ಅಂಗಡಿ, ಅದು ಇದು ಸುಮಾರು ವೆರೈಟಿ ಆಫ್ ಚಾಟ್ ಶಾಪ್ಸ್ ಎಲ್ಲ ಹಾಕಿದ್ರು. ನೋಡ್ತಾ ಇದೆ ಇನ್ನೂ ಮುಂದೆ ಏನೇನಪ್ಪ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಬಂದೆ. ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲ ಪಿಂಗಾಣಿಗಳದ್ದು ಸಾಕಷ್ಟು ವೆರೈಟೀಸ್ ಇತ್ತು. ಪ್ರೈಸಸ್ಸು ಅಷ್ಟೇ ತುಂಬಾ ರೀಸನಬಲ್ ಆಗಿತ್ತು. ಔಟ್ಸೈಡ್ಗಿಂತ ಪರವಾಗಿಲ್ಲ ಅನಿಸ್ತು. ಇದೊಂಥರ ಬ್ಯಾಗಲ್ಲಿ ಮಾಡಿದರು, ಸಖತ್ತಾಗಿದೆ ಅಲ್ವಾ ಇದು. ಸ್ಮಾಲ್ ಬ್ಯಾಗು ತುಂಬಾ ಚೆನ್ನಾಗಿದ್ದು ಅನಿಸ್ತು ನನಗೆ, ಸಖತ್ತಾಗಿದೆ. ಆಮೇಲೆ ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ರೈಸಸ್ಸು ಅಷ್ಟೇ ರೀಸನಬಲ್ ಆಗಿದೆ. ಆಚೆ ಕಡೆಗಿಂತ ತುಂಬಾ ರೀಸನಬಲ್ ಆಗಿದೆ ಅನಿಸ್ತು. ಮತ್ತು ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಅನಿಸ್ತು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಆಚೆ ಬರೋಷ್ಟರಲ್ಲಿ ಕತ್ಲೆ ಆಗಿ ಹೋಯಿತು. ಕತ್ಲೆ ಆದಮೇಲೆ ಅಲ್ವಾ ಸಖತ್ತಾಗಿರೋದು. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು. ನೋಡ್ಬಿಟ್ಟಂದ್ರೆ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಇಲ್ಲಿ ನೋಡಿ ಮಕ್ಳಿಗೆ ಆಟ ಆಡೋಕ್ಕಂತೂ ಬೇಜಾನ್. ಮತ್ತು ಸ್ಕೇರಿ ಹೌಸ್ ಕೂಡ ಇದೆ ಅಲ್ಲಿ. ಎಲ್ಲನೂ ಇಲ್ಲೇನೇ ಒಂದು ಪ್ರತಿಯೊಂದು ಆಟ ಆಡ್ಬೇಕಂತ ಹೇಳಿದ್ರು ನೀವು ಒಂದೊಂದಕ್ಕೂ ನೀವು ಪೇ ಮಾಡಬೇಕಾಗುತ್ತೆ. ಒಂದೊಂದು ಆಟ ಆಡೋದಕ್ಕೂ 100 ರುಪೀಸ್ ಅನಿಸ್ತಾ ಹೇಳಿದ್ರು. ಆದರೆ ನಂಗೊಂದು ಸ್ವಲ್ಪ ಜಾಸ್ತಿ ಅನಿಸ್ತು. ಯಾಕಂದರೆ ಒಂದಕ್ಕೆ 100 ರುಪೀಸ್ ಅಷ್ಟೇ ಅಂತ ಹೇಳ್ತಾಯಿದ್ರು. ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲಿ ಹೋಗಿ ಒಬ್ಬರಿಗೆ 100 ರುಪೀಸು ಪರ್ ಹೆಡ್ಡು ಟಿಕೆಟ್ ಎಂಟ್ರಿ ಆಗೋಕ್ಕೆ. ಇಲ್ಲಿ ಆಟ ಆಡೋದಕ್ಕೆಲ್ಲ ಸಪ್ರೇಟಾಗಿ ಪೇ ಮಾಡಬೇಕಾಗುತ್ತೆ. ಒಂದೊಂದು ಆಟ ಆಡೋದಕ್ಕೂ 100 ರುಪೀಸ್ ಪೇ ಮಾಡಬೇಕಾಗುತ್ತೆ. ಒಂದು ಆಟ ಆಡಿದ್ರೆ 100, ನೆಕ್ಸ್ಟ್ ಇನ್ನೊಂದು ಆಟ ಆಡೋಕ್ಕೆ ಹೋದ್ರೆ ಇನ್ನೊಂದು 100 ಪೇ ಮಾಡಬೇಕಾಗುತ್ತೆ. ಸಕ್ಕತ್ತಾಗಿದ್ದು. ಆಟ ಆಡೋದಕ್ಕೆಲ್ಲ ಮಾತ್ರ ತುಂಬಾ ಆಟ ಆಡೋಕ್ಕೆಲ್ಲ ಏನೇನೋ ಮಾಡಿದ್ದಾರೆ. ಹಾಗೆ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೂನ್ 2ನೇ ತಾರೀಕುವರೆಗೆ ಲಾಸ್ಟ್ ಇರೋದು. ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಹಾಗೆ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ತೊಗೊಳ್ತಾರೆ. 2 ವೀಲರ್ಗೂ ಅಷ್ಟೇ, 4 ವೀಲರ್ಗೂ ಅಷ್ಟೇ ಪಾರ್ಕಿಂಗ್ ಚಾರ್ಜಸ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಫ್ಯಾಮಿಲಿ ಜೊತೆ ಹೋಗಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ.
ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.